ಹಾಯ್ ಎಲ್ಲ ಗೈಸ್, ನಾನು ನಿಮ್ಮ JKS. ಇವತ್ತು ಬಂದು ಮಂತ್ರಾಲಯಕ್ಕೆ ಹೋಗೋಣ ಅಂತ ಎಲ್ಲ ಹಿಂಗೆ ರೆಡಿಯಾಗಿ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ರೈಲ್ವೆ ಸ್ಟೇಷನ್ ಅಂತೂ ಫುಲ್ ರಶ್ ಇದೆ. ಇವಾಗ ನಮ್ಮ ಅಣ್ಣ ಒಪಿನಿಯನ್ ಕೇಳೋಣ ಏನೇನು ಹೇಳ್ತಾನೆ ಅಂತ. ಮಾತಾಡ ಏನು ಒಪಿನಿಯನ್ ಇಲ್ಲ, ಹೋಗೋದು ಖುಷಿ ಆಗ್ತೈತೆ, ಹೋಗೋದು ಬರೋದು ಅಷ್ಟೇ. ಇವಾಗ ನಾನು ನೆಕ್ಸ್ಟ್ ನಮ್ಮ ಅಂಕಲ್ನ ಕೇಳೋಣ. ಅಂಕಲ್, ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ, ಹೆಂಗೆ ಅನಿಸ್ತೈತೆ? ತುಂಬ ಎಂಜಾಯ್ ಇದ್ದೀವಿ. ತುಂಬ ಹ್ಯಾಪಿ ಆಗ್ತಾಯಿದ್ದೀವಿ. ಇವಾಗ ಬಂದು ನಾವು ಮತ್ತೆ ಮಾಡ್ಕೊಬೇಕು. ನಾವು ಮತ್ತೆ ಕೇಳಕ್ಕೆ ಏನು ಅನಿಸ್ತೈತಿ? How are you feeling? ಫುಲ್ ಎಕ್ಸೈಟೆಡ್. ಹಾಂ, ವಿಡಿಯೋ ಮಾಡ್ತಿದ್ರು ಬಮ್ಮ. ಇಂಕೆ ಈಗ ಮಂತ್ರಾಲಯಕ್ಕೆ ಹೋಗಿದ್ರಲ್ಲ, ಏನು ಅನಿಸ್ತೈತಿ ನಿಮ್ಗೆ? ಮಂತ್ರಾಲಯಕ್ಕೆ ಹೋಗಿದ್ರಲ್ಲ, ಹೆಂಗೆ ಅನಿಸ್ತೈತಿ ಇವಾಗ ನಿಮ್ಗೆ? ಖುಷಿ ಆಗ್ತದ? ಏನಾಗ್ತೈತೆ? ಖುಷಿ ಆಗ್ತದೆ. ಏನು ಅನ್ಸೈತಿ? ಏನಂತೈತೆ ಹೇಳು. ಅಲ್ಲಿ ಖುಷಿ ಆಗ್ತದೆ ಅಂತ ಅವಾಗ ಹೇಳಲಿಲ್ಲ ಅಷ್ಟೇ ಆಯ್ತು. ಇವಾಗ ಬಂದು ಮಂತ್ರಾಲಯಕ್ಕೆ ಬಂದಿದ್ದೀವಿ, ಎಲ್ಲರೂ ವಿಡಿಯೋ ಮಾಡ್ತಾಯಿದ್ದೀನಿ. ಮಂತ್ರಾಲಯ ರಾಯರ ದೇವಸ್ಥಾನ. ಇಲ್ಲಿ ಸಿಗೋವಂಥ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಪೀಸ್ಫುಲ್ಲಾಗಿರುತ್ತೆ. ಇವತ್ತು ನೋಡೋಣ. ಫಸ್ಟ್ ಒಂದ್ಸಲ ಬಂದಿದ್ದೆ, ಆವಾಗ ತುಂಬ ಚೆನ್ನಾಗಿ ದರ್ಶನ ಆಗಿತ್ತು. ನೋಡೋಣ ಇವತ್ತು ಹೆಂಗಾಗುತ್ತೆ ದರ್ಶನ ಅಂತ. ಇದೇ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಏನಂತ ಏನಂತ ಓ ಯಾರು ಏನೆಲ್ಲ ಮಾತಾಡ್ಕೊಂಡು ನಮ್ಮ ನಾವು ಹೋಗೋಲ್ಲ. ಹೆಂಗೈತಿ ರಶ್ಶಿನ? ಹಾಂ, ಚೆನ್ನಾಗಿಲ್ಲ. ಜೋರಿಗೆ ಮಾತಾಡ್ಬೇಕು, ನಮ್ಮ ಲಾಕ್ಸ್ ಕೇಳಿಸಲ್ಲ. ಚೆನ್ನಾಗಿದೆ. ಚೆನ್ನಾಗೈತಿ. ನಾವು ಹೇಳ್ಬೇಕಂದ್ರೆ ಧರ್ಮಸ್ಥಳಕ್ಕೆ ಹೋದ್ರೆ ನಿನ್ನ ಕತೆ ಮುಗಿದೋಯ್ತು. ಮೊನ್ನೆ 1 ಅವರಿಗೆ ಧರ್ಮಸ್ಥಳ ಅವರಿಗೆ ನೀನು ಒಂದು ದಿನ ಅವರಿಗೆ ದರ್ಶನ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಮೊನ್ನೆ ಯಾರು ನಾವು ನಾವು 5 ನಿಮಿಷ ಇದೇ ದೇವಸ್ಥಾನದಾಗ ಮಾಡ್ಕೊಂಡು ಬಂದಿದ್ರೆ ನಾವು ಅಂದರೆ ಈ ಓಡೋದು ದೂರ ಇದೆಲ್ಲ ನಡ್ಕೊಂಡು ಬರೋದು ಲೇಟ್ ಆಯ್ತು. ಅಷ್ಟೇ.